ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2019ರಲ್ಲಿ ರಿಲೀಸ್ ಆದ ದಿ ಗ್ಯಾಂಗ್ಸ್ಟರ್, ದಿ ಕಾಪ್, ದಿ ಡೆವಿಲ್ ಎಂಬ ಸೌತ್ ಕೊರಿಯನ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನಲ್ಲಿ ಒಂದು ಕಾರನ್ನು ಫಾಲೋ ಮಾಡುತ್ತಿರೋ ಮತ್ತೊಂದು ಕಾರ್ ಕಾಣುತ್ತೆ. ಜನರೇ ಇಲ್ಲದ ಜಾಗದಲ್ಲಿ ಆ ಕಾರ್ ಮುಂದೆ ಹೋಗುತ್ತಿದ್ದ ಕಾರ್ಗೆ ಬೇಕಂತಲೇ ಗುದ್ದುತ್ತೆ. ಆಗ ಆ ಕಾರ್ನ ವ್ಯಕ್ತಿ ಕೆಳಗಿಳಿದಾಗ ಫಾಲೋ ಮಾಡುತ್ತಿದ್ದ ಕಾರ್ನವನು ಕೂಡ ಕೆಳಗೆ ಇಳಿತಾನೆ. ಅವರ ಮಧ್ಯೆ ಚಿಕ್ಕ ಮಾತುಕತೆಯಾಗಿ ಆತ ಡೆಂಟ್ ಆಗಿದ್ದ ತನ್ನ ಕಾರ್ನ ಫೋಟೋವನ್ನು ತಗೋತಾನೆ, ಏಕೆಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಲು. ಈ ಸಮಯದಲ್ಲಿ ಹಿಂದೆ ಇದ್ದ ಆತ ತನ್ನ ಚಾಕುವಿನಿಂದ ಆ ವ್ಯಕ್ತಿಯನ್ನು ತುಂಬ ಭೀಕರವಾಗಿ ಒಂದೇ ಸಮನೆ ಇರಿದು ಕೊಂದು ಹಾಕ್ತಾನೆ. ಈ ರೀತಿ ಕೊಂದ ಕಿಲ್ಲರ್ನ ಹೆಸರು ಕ್ಯಾಂಗ್ ಎಂದು. ಈತ ದೊಡ್ಡ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಇದುವರೆಗೂ ಪೊಲೀಸರ ಕೈಗೆ ಸಿಗದೆ ಈ ರೀತಿಯ ಕೊಲೆಗಳನ್ನು ತನ್ನ ಆನಂದಕ್ಕಾಗಿ ಮಾಡುತ್ತಿರುತ್ತಾನೆ. ಹಾಗೂ ಇವನು ಕೊಲೆ ಮಾಡಲು ಯಾವುದೇ ಕಾರಣ ಇರೋದಿಲ್ಲ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ನಾವು ತಾಯ್ಸುಕ್ ಎಂಬ ಡಿಟೆಕ್ಟಿವ್ ಅನ್ನು ನೋಡ್ತೀವಿ. ಸ್ನೇಹಿತರೆ, ರಾತ್ರಿಯಾದ ಕೊಲೆ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಲೆಂದೇ ಈ ತಾಯ್ಸುಕ್ ಅನ್ನು ಅಲ್ಲಿಗೆ ಕಳಿಸಿರ್ತಾರೆ. ಈ ತಾಯ್ಸುಕ್ ಒಂದು ರೀತಿಯ ವಿಚಿತ್ರ ಮನುಷ್ಯ. ತನ್ನ ಬಾಸ್ ಏನೇ ಆರ್ಡರ್ ಮಾಡಿದರೂ ಅದನ್ನು ಈತ ಫಾಲೋ ಮಾಡೋದಿಲ್ಲ. ಒಂದು ಕೇಸನ್ನು ಸಾಲ್ವ್ ಮಾಡಲು ತನ್ನ ಪ್ರಾಣ ಬೇಕಾದರೂ ಬಿಡಲು ತಯಾರಿರ್ತಾನೆ. ಈ ಸಮಯದಲ್ಲಿ ನಮಗೆ ಡಾಂಗ್ ಎಂಬ ಗ್ಯಾಂಗ್ಸ್ಟರ್ ಅನ್ನ ತೋರಿಸಲಾಗುತ್ತೆ, ಅಂದರೆ ಅಂಡರ್ ವರ್ಲ್ಡ್ ಡಾನ್. ಈತ ಹಲವಾರು ಇಲ್ಲಿಗಲ್ ಕೆಲಸಗಳನ್ನು ಮಾಡುತ್ತಾ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾನೆ. ಎಷ್ಟು ಎತ್ತರಕ್ಕೆ ಎಂದರೆ ಇವನನ್ನು ಅರೆಸ್ಟ್ ಮಾಡಲು ಪೊಲೀಸರಿಂದಲೂ ಆಗುತ್ತಿರಲ್ಲ. ಇತ್ತ ತಾಯ್ಸುಕ್ ಕೊಲೆ ನಡೆದಿರೋ ಜಾಗಕ್ಕೆ ಬರ್ತಾನೆ. ಈತನನ್ನು ಚಾಕುವಿನಿಂದ ಕೊಂದಿದ್ದಾರೆ ಎಂದು ಅವನಿಗೆ ಗೊತ್ತಾಗುತ್ತೆ. ಏನೇ ಮಾಡಿದರೂ ಕೊಲೆಗಾರ ಯಾರು ಎಂದು ಗೊತ್ತಾಗಲ್ಲ. ಆದರೆ ಕಾರ್ನ ಹಿಂದೆ ಇರೋ ಡೆಂಟನ್ನು ತಾಯ್ಸುಕ್ ಗಮನಿಸ್ತಾನೆ. ಇತ್ತ ಡಾಂಗ್ನ ಜೊತೆ ಮಾತಾಡಲು ಮತ್ತೊಬ್ಬ ಗ್ಯಾಂಗ್ಸ್ಟರ್ ಆದ ಸ್ಯಾಂಗ್ ಬರ್ತಾನೆ. ಇವರಿಬ್ಬರು ಫ್ರೆಂಡ್ಸ್ಗಳಾಗಿದ್ದವರೇ, ಆದರೆ ಒಂದು ಡೀಲಿಂಗ್ನಿಂದ ಶತ್ರುಗಳಾಗಿರ್ತಾರೆ. ಡಾಂಗ್ಗೆ ಈತ ತನ್ನ ದಾರಿಗೆ ಅಡ್ಡವಾಗಿರೋದು ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಇವನನ್ನು ಕೊಲ್ಲೋದಕ್ಕೂ ಡಾಂಗ್ ಯೋಚನೆ ಮಾಡಿರ್ತಾನೆ. ಹೀಗಿರುವಾಗ ತಾಯ್ಸುಕ್ ತನ್ನ ಟೀಮ್ನ ಜೊತೆ ಕುಳಿತು ಕೊಲೆಗಳ ಬಗ್ಗೆ ಡಿಸ್ಕಸ್ ಮಾಡುತ್ತಿರುತ್ತಾನೆ. ಆ ರಾತ್ರಿಯಲ್ಲಾದ ಘಟನೆಯ ರೀತಿಯೇ ಇನ್ನೂ ಕೆಲ ಕೊಲೆಗಳು ನಡೆದಿರುತ್ತೆ. ಆಗ ತಾಯ್ಸುಕ್ ತನ್ನ ಬಾಸ್ಗೆ ಹೇಳ್ತಾನೆ, ಈ ಕೊಲೆಗಳು ನಾರ್ಮಲ್ ಅಲ್ಲ. ಯಾರೋ ಸೈಕೋ ಸೀರಿಯಲ್ ಕಿಲ್ಲರ್ ಹುಟ್ಟಿಕೊಂಡಿದ್ದಾನೆ, ಅವನೇ ಈ ಎಲ್ಲ ಕೊಲೆಗಳನ್ನು ಮಾಡುತ್ತಿರೋದು ಎಂದು ಹೇಳ್ತಾನೆ. ಆದರೆ ಅವನ ಬಾಸ್ ಇದನ್ನ ನಂಬೋದಿಲ್ಲ, ಏಕೆಂದರೆ ಸೌತ್ ಕೊರಿಯಾದಲ್ಲಿ ಕೊಲೆಗಳು ಆಗೋದು ಸಾಮಾನ್ಯವಾಗಿರುತ್ತೆ. ಈ ಕಾರಣದಿಂದ ತಾಯ್ಸುಕ್ನ ಥಿಯರಿಯನ್ನ ರಿಜೆಕ್ಟ್ ಮಾಡಿ ಮೀಟಿಂಗ್ ಅನ್ನ ಎಂಡ್ ಮಾಡ್ತಾನೆ. ಇತ್ತ ಡಾಂಗ್ ಒಂದು ಡೀಲ್ ಮುಗಿಸಿಕೊಂಡು ತನ್ನ ಕ್ಲಬ್ಗೆ ಹೋಗುವಾಗ ಅವನ ಕಾರ್ಗೆ ಯಾರೋ ಗುದ್ದುತ್ತಾರೆ. ಸ್ನೇಹಿತರೆ, ಅದು ಬೇರಾರೂ ಅಲ್ಲ, ಸೀರಿಯಲ್ ಕಿಲ್ಲರ್ ಆಗಿದ್ದ ಕ್ಯಾಂಗ್ ಆಗಿರ್ತಾನೆ. ಇವನು ತನ್ನ ವಿಕ್ಟಿಮ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದೆ ಈ ರೀತಿಯಾಗಿ. ಆದರೆ ಡಾಂಗ್ನ ಬಗ್ಗೆ ಇವನಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಕಾರ್ಗೆ ಗುದ್ದಿದ್ದರಿಂದ ಡಾಂಗ್ ಬಳಿ ಆತ ಕ್ಷಮೆ ಕೇಳ್ತಾನೆ. ಆಗ ಡಾಂಗ್ ಅವನನ್ನು ಕ್ಷಮಿಸಿ ಹೋಗು ಎಂದಾಗ ಕ್ಯಾಂಗ್ ತನ್ನ ಚಾಕುಯಿಂದ ಅವನ ಮೇಲೆ ದಾಳಿ ಮಾಡ್ತಾನೆ. 2 ಬಾರಿ ಅವನ ದೇಹಕ್ಕೆ ಸ್ಟ್ಯಾಬ್ ಮಾಡ್ತಾನೆ. ಆದರೆ ಡಾಂಗ್ ಎಂತಹ ಫೈಟರ್ ಎಂದು ಅವನಿಗೆ ಗೊತ್ತಿರೋದಿಲ್ಲ. ಕೊಲ್ಲಲು ಬಂದಿದ್ದ ಕಿಲ್ಲರ್ಗೇನೆ ಸಾಯೋ ರೀತಿ ಡಾಂಗ್ ಹೊಡಿತಾನೆ. ಆ ಕಿಲ್ಲರ್ನ ಎದೆಗೂ ಅವನ ಚಾಕುಯಿಂದಲೇ ಚುಚ್ಚುತ್ತಾನೆ. ಈ ಡಾಂಗ್ನನ್ನು ಸಾಯಿಸೋಕೆ ಸಾಧ್ಯ ಇಲ್ಲ ಎಂದು ತಿಳಿದ ಕ್ಯಾಂಗ್ ಅಲ್ಲಿಂದ ತನ್ನ ಕಾರ್ ತೆಗೆದುಕೊಂಡು ಡಾಂಗ್ಗೆ ಆಕ್ಸಿಡೆಂಟ್ ಮಾಡಿ ಹೊರಟೋಗ್ತಾನೆ. ಈ ವಿಷಯ ಡಾಂಗ್ನ ರೈಟ್ ಹ್ಯಾಂಡ್ಗೆ ಗೊತ್ತಾಗಿ ಕೂಡಲೇ ಅವನನ್ನು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಡಾಂಗ್ನ ಮೇಲೆ ದಾಳಿ ಮಾಡಿದ್ದು ಸ್ಯಾಂಗ್ನ ಕಡೆಯವರೇ ಎಂದು ತನ್ನ ಟೀಮ್ನಿಂದ ಅಟ್ಯಾಕ್ ಮಾಡಿಸ್ತಾನೆ. 2 ಗ್ಯಾಂಗ್ಗಳ ನಡುವೆ ದೊಡ್ಡ ಜಗಳವಾಗುತ್ತೆ. ಹಾಸ್ಪಿಟಲ್ನಲ್ಲಿದ್ದ ಡಾಂಗ್ಗೆ ಪ್ರಜ್ಞೆ ಬರುತ್ತೆ. ಸ್ಯಾಂಗ್ನ ಗ್ಯಾಂಗ್ ಮೇಲೆ ಅಟ್ಯಾಕ್ ಆಗಿರೋ ವಿಷಯ ಅವನಿಗೆ ಗೊತ್ತಾಗುತ್ತೆ. ಆಗ ಆತ ತನ್ನ ರೈಟ್ ಹ್ಯಾಂಡ್ಗೆ ಹೀಗೆ ಹೇಳ್ತಾನೆ, ನೀನು ಸ್ಯಾಂಗ್ನ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿಸಬಾರದಿತ್ತು, ಏಕೆಂದರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಆ ಗ್ಯಾಂಗ್ನ ಯಾರೊಬ್ಬನೂ ಅಲ್ಲ. ನನ್ನ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿ ಯಾವುದು ಉದ್ದೇಶವನ್ನು ಇಟ್ಟುಕೊಂಡು ದಾಳಿ ಮಾಡಿದ ರೀತಿ ಇರಲಿಲ್ಲ. ಅವನದು ತುಂಬ ವಿಭಿನ್ನವಾದ ಸ್ವಭಾವವಾಗಿತ್ತು.
ತಮಾಷೆಗಾಗಿ ನನ್ನನ್ನು ಕೊಲ್ಲಲು ಆತ ಪ್ರಯತ್ನ ಪಟ್ಟ ಎಂದು ನನಗೆ ಅನ್ನಿಸುತ್ತಿದೆ. ಅವನು ನನ್ನ ಕೈನಿಂದಲೇ ಸಾಯಬೇಕೆಂದು ಅವನ ಮುಖವನ್ನು ಸ್ಕೆಚ್ ಮಾಡಿಸ್ತಾನೆ. ಆ ಪೆನ್ಸಿಲ್ ಸ್ಕೆಚ್ ನೋಡಲು ಕ್ಯಾಂಗ್ನ ರೀತಿಯೇ ಇರುತ್ತೆ. ಈ ಸ್ಕೆಚ್ನ ಹಲವಾರು ಕಾಪಿಗಳನ್ನು ತನ್ನ ಗ್ಯಾಂಗ್ನವರಿಗೆ ಕೊಟ್ಟು ಅವನನ್ನು ಹುಡುಕಿ ಎಳೆದುಕೊಂಡು ಬರಲು ಕಳಿಸ್ತಾನೆ. ಈ ಸಮಯದಲ್ಲಿ ಗ್ಯಾಂಗ್ಸ್ಟರ್ ಅನ್ನು ಮೀಟ್ ಮಾಡಲು ಡಿಟೆಕ್ಟಿವ್ ಆದ ತಾಯ್ಸುಕ್ ಬರ್ತಾನೆ. ಡಾಂಗ್ ಮೇಲೆ ಚಾಕು ಅಟ್ಯಾಕ್ ಆಗಿರೋದು ಅವನಿಗೆ ಗೊತ್ತಾಗಿ ಅವನಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲು ಬಂದಿರ್ತಾನೆ. ಆದರೆ ಅವನಿಗೆ ಯಾವ ಹೇಳಿಕೆಯನ್ನು ಕೂಡ ಡಾಂಗ್ ಕೊಡೋದಿಲ್ಲ, ಏಕೆಂದರೆ ಡಾಂಗ್ಗೆ ಪೊಲೀಸರೆಂದರೆ ಆಗೋದಿಲ್ಲ. ಹೀಗೆ ಅವನನ್ನು ಕಳಿಸಿಬಿಡ್ತಾನೆ. ಅಲ್ಲಿಂದ ಹೋಗುವಾಗ ತಾಯ್ಸುಕ್ ಡಾಂಗ್ನ ಕಾರನ್ನು ಚೆಕ್ ಮಾಡ್ತಾನೆ. ಆ ಕಾರ್ನ ಹಿಂದೆಯೂ ಡೆಂಟ್ ಮಾರ್ಕ್ ಇರುತ್ತೆ. ಡಾಂಗ್ ಮೇಲೆ ಅಟ್ಯಾಕ್ ಮಾಡಿದವನು ಅದೇ ಸೇಮ್ ಕಿಲ್ಲರ್ ಎಂದು ತಾಯ್ಸುಕ್ಗೆ ಗೊತ್ತಾಗುತ್ತೆ. ಹಾಗೆಯೇ ಆ ಕಿಲ್ಲರ್ನಿಂದ ಜೀವಂತವಾಗಿ ಉಳಿದಿರುವವನು ಡಾಂಗ್ ಒಬ್ಬನೇ ಆಗಿರ್ತಾನೆ. ಹಾಗಾಗಿ ಅವನ ಸ್ಟೇಟ್ಮೆಂಟ್ ತಾಯ್ಸುಕ್ಗೆ ತುಂಬ ಮುಖ್ಯ ಆಗಿರುತ್ತೆ. ಇತ್ತ ಸೈಕೋ ಮತ್ತೆ 2 ಕೊಲೆಗಳನ್ನು ಯಾವುದೇ ಕಾರಣ ಇಲ್ಲದೆ ಮಾಡ್ತಾನೆ. ಈ ಬಾರಿಯೂ ಆತ ಯಾವುದೇ ಸಾಕ್ಷಿಯನ್ನ ಉಳಿಸಲ್ಲ. ಆದರೆ ಅವನು ಉಪಯೋಗಿಸುತ್ತಿದ್ದ ಚಾಕು ಅವನಿಗೇನೆ ಗೊತ್ತಾಗದಂತೆ ಕೆಳಗೆ ಬಿದ್ದು ಹೋಗುತ್ತೆ. ಆ ಚಾಕು ತುಂಬ ದಿನದ ನಂತರ ಡಾಂಗ್ನ ಗ್ಯಾಂಗ್ನವನಿಗೆ ಸಿಕ್ಕಿ ಅವನ ಮೂಲಕ ಅದು ಡಾಂಗ್ನ ಕೈ ಸೇರುತ್ತೆ. ಇದರಿಂದಲೇ ಆತ ನನಗೆ ಚುಚ್ಚಿದ್ದು ಎಂದು ಡಾಂಗ್ ಆ ಚಾಕುವನ್ನು ಗುರುತಿಸ್ತಾನೆ. ಹಾಗೆಯೇ ನನ್ನ ಮೇಲೆ ದಾಳಿ ಮಾಡಿದವನು ಒಬ್ಬ ಸರಣಿ ಹಂತಕ ಎಂದು ಡಾಂಗ್ಗೆ ಗೊತ್ತಾಗುತ್ತೆ. ಆಗ ಡಾಂಗ್ ಡಿಟೆಕ್ಟಿವ್ ತಾಯ್ಸುಕನ್ನು ಮನೆಗೆ ಕರೆಸ್ತಾನೆ. ನಂತರ ಅವನಿಗೆ ಹೀಗೆ ಹೇಳ್ತಾನೆ, ನನ್ನ ಮೇಲೆ ನೀನು ಹುಡುಕುತ್ತಿರೋ ಕಿಲ್ಲರ್ನಿಂದಲೇ ಅಟ್ಯಾಕ್ ಆಯಿತು. ನನಗೆ ಅವನು ಚಾಕುಯಿಂದ ಚುಚ್ಚಿದ. ನಾನು ಕೂಡ ಅವನ ಚಾಕುಯಿಂದಲೇ ಅವನ ಎದೆಗೆ ಚುಚ್ಚಿದೆ. ನಂತರ ನನಗೆ ಗೊತ್ತಾಯಿತು ಅವನು ಜನರನ್ನು ಕಾರಣ ಇಲ್ಲದೆ ಕೊಲ್ಲುತ್ತಿರೋ ಸೀರಿಯಲ್ ಕಿಲ್ಲರ್ ಎಂದು. ನನ್ನ ಗ್ಯಾಂಗ್ ಅವನನ್ನು ಹುಡುಕುತ್ತಿದೆ. ಕೇವಲ ನಾನೊಬ್ಬನೇ ಅವನನ್ನು ಹುಡುಕಲು ಸಾಧ್ಯ ಇಲ್ಲ. ನನಗೆ ನಿನ್ನ ಸಹಾಯ ಬೇಕು. ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ನ DNA ಇನ್ಫಾರ್ಮೇಷನ್ಗಳು ನನಗೆ ಸಿಗಬೇಕು. ನಾನು ಕೂಡ ನಿನಗೆ ದುಡ್ಡಿನ ಸಹಾಯ ಮಾಡುವೆ. ನಾವಿಬ್ಬರೂ ಸೇರಿ ಅವನನ್ನು ಹುಡುಕೋಣ. ಅವನೇನಾದರೂ ನನಗೆ ಸಿಕ್ಕಿದರೆ ನಾನು ಅವನನ್ನು ಕೊಂದು ಹಾಕ್ತೀನಿ. ನಿನಗೇನಾದರೂ ಆತ ಸಿಕ್ಕಿದರೆ ಅವನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಒಪ್ಪಿಸು. ಕಾನೂನಿನ ಮೂಲಕ ಅವನಿಗೆ ಶಿಕ್ಷೆ ಕೊಡಿಸು. ಈ ಡೀಲ್ಗೆ ನಿನಗೆ ಒಪ್ಪಿಗೆ ಇದೆಯಾ ಎಂದು ತಾಯ್ಸುಕ್ಗೆ ಕೇಳ್ತಾನೆ. ತಾಯ್ಸುಕ್ನ ಹೆಡ್ನಿಂದ ಯಾವುದೇ ರೀತಿಯ ಸಹಾಯ ಸಿಗದ ಕಾರಣ ಈ ಗ್ಯಾಂಗ್ಸ್ಟರ್ ಕೊಟ್ಟ ಡೀಲ್ಗೆ ತಾಯ್ಸುಕ್ ಒಪ್ಪಿಕೊಳ್ತಾನೆ. ಶತ್ರುಗಳಾಗಿದ್ದ ಅವರಿಬ್ಬರು ಆ ಸೈಕೋ ಕಿಲ್ಲರ್ನನ್ನು ಹಿಡಿಯೋ ಮೂಲಕ ಫ್ರೆಂಡ್ಸ್ಗಳಾಗ್ತಾರೆ. ಹೀಗೆ ಹಲವಾರು ದಿನಗಳ ತನಕ ಕಿಲ್ಲರ್ನ ಹುಡುಕಾಟ ನಡೆಯುತ್ತೆ. ಆ ಕಿಲ್ಲರ್ ಆಗಿದ್ದ ಕ್ಯಾಂಗ್ DNA ರಿಪೋರ್ಟ್ ಹಾಗೂ ಅವನ ಚಾಕು ಕೂಡ ಡಾಂಗ್ನ ಬಳಿಯೇ ಇದ್ದ ಕಾರಣ ಡಾಂಗ್ ಒಂದು ಉಪಾಯ ಮಾಡ್ತಾನೆ. ಅದೇನೆಂದರೆ ಕಿಲ್ಲರ್ನ DNA ಇರೋ ಚಾಕುಯಿಂದಲೇ ತನ್ನ ಶತ್ರುವಾಗಿದ್ದ ಸ್ಯಾಂಗ್ನನ್ನು ಕೊಲ್ಲಿಸ್ತಾನೆ. ಈ ವಿಷಯ ತಾಯ್ಸುಕ್ಗೆ ಗೊತ್ತಾಗಿ ಡಾಂಗ್ ಮತ್ತು ತಾಯ್ಸುಕ್ನ ನಡುವೆ ದೊಡ್ಡ ಫೈಟ್ ನಡೆಯುತ್ತೆ. ನಂತರ ಆ ಕಿಲ್ಲರ್ನನ್ನು ಹಿಡಿಯೋದೇ ಮುಖ್ಯವಾಗಿದ್ದರಿಂದ ಇಬ್ಬರು ಸುಮ್ಮನಾಗ್ತಾರೆ. ಹೀಗಿರುವಾಗ ನಮಗೆ ಗೊತ್ತಾಗುತ್ತೆ ಆ ಕಿಲ್ಲರ್ ಕ್ಯಾಂಗ್ ಡಾಂಗ್ ಹಾಗೂ ತಾಯ್ಸುಕನ್ನು ವಾಚ್ ಮಾಡುತ್ತಿದ್ದಾನೆ ಎಂದು. ಹೀಗೆ ಆತ ಡಾಂಗ್ಗೆ ಪರಿಚಯವಾಗಿದ್ದ ಸ್ಕೂಲ್ ಹುಡುಗಿಯನ್ನೇ ತುಂಬ ಭೀಕರವಾಗಿ ಕೊಂದು ಒಂದು ಜಾಗದಲ್ಲಿ ಬಿಸಾಕಿ ಹೋಗ್ತಾನೆ. ಈ ವಿಷಯ ಡಾಂಗ್ ಹಾಗೂ ತಾಯ್ಸುಕ್ಗೆ ಗೊತ್ತಾಗಿ ಕೋಪ ಮಾಡಿಕೊಳ್ತಾರೆ. ಅದೇ ಕೋಪದಿಂದ ತನ್ನ ಇಡೀ ಗ್ಯಾಂಗನ್ನು ಅವನನ್ನು ಹುಡುಕೋದಕ್ಕೆ ಕಳಿಸ್ತಾರೆ. ಅವರೆಲ್ಲ ಗ್ಯಾಂಗ್ನ ಸ್ಕೆಚನ್ನು ಹಿಡಿದುಕೊಂಡು ಇಡೀ ಹೋಟೆಲ್ಗಳನ್ನೆಲ್ಲ ಹುಡುಕಾಡ್ತಾರೆ. ಒಂದು ಹೋಟೆಲ್ನ ಮ್ಯಾನೇಜರ್ ಈ ವ್ಯಕ್ತಿ ಇಲ್ಲಿಯೇ ಇರೋದು ಎಂದು ಗುರುತು ಹಿಡಿತಾನೆ. ಆಗ ಡಾಂಗ್ ಹಾಗೂ ತಾಯ್ಸುಕ್ ಕಿಲ್ಲರ್ ಗ್ಯಾಂಗಾಗಿ ಅಲ್ಲಿಯೇ ಕಾಯುತ್ತಲಿರ್ತಾರೆ. ಮತ್ತೊಂದು ಕಡೆ ಡಾಂಗ್ನ ರೈಟ್ ಹ್ಯಾಂಡ್ ಕೂಡ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಂದು ಕಾರ್ನಿಂದ ಕ್ಯಾಂಗ್ ಬರ್ತಾನೆ. ಆ ಕಾರ್ನವನನ್ನು ಕೂಡ ಕ್ಯಾಂಗ್ ಕೊಂದಿರ್ತಾನೆ. ಹೀಗೆ ಬಂದ ಅವನ ಮುಖವನ್ನು ಅವರಿಬ್ಬರು ಗಮನಿಸ್ತಾರೆ. ಇಬ್ಬರು ಕೂಡ ನಾನೇ ಮೊದಲು ಅವನನ್ನು ಹಿಡಿಯಬೇಕೆಂದು ಮುಂದಾಗ್ತಾರೆ. ಈ ವಿಷಯ ಕ್ಯಾಂಗ್ಗೆ ಗೊತ್ತಾಗಿ ಕಾರನ್ನು ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾನೆ. ಏನೇ ಮಾಡಿದರೂ ಕ್ಯಾಂಗ್ ಅವರ ಕೈಗೆ ಸಿಗೋದಿಲ್ಲ. ಅವರ ಕಾರ್ಗಳನ್ನು ಕೂಡ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಆಗ ಡಾಂಗ್, ತಾಯ್ಸುಕ್ ಹಾಗೂ ಡಾಂಗ್ನ ರೈಟ್ ಹ್ಯಾಂಡ್ ಒಂದು ದಾರಿಯಲ್ಲಿ ಹೋಗಿ ಕಿಲ್ಲರ್ನನ್ನು ಹುಡುಕಾಡ್ತಾರೆ. ಒಂದು ಜಾಗದಲ್ಲಿ ಡಾಂಗ್ ರೈಟ್ ಹ್ಯಾಂಡ್ಗೆ ಕಿಲ್ಲರ್ ಸಿಗ್ತಾನೆ. ಆದರೆ ಅವನನ್ನು ಆತ ಹಿಡಿಯಲು ಹೋದಾಗ ಕ್ಯಾಂಗ್ ಅವನಿಗೂ ಚಾಕುವಿನಿಂದ ಚುಚ್ಚಿ ಸಾಯಿಸಿ ಬಿಡ್ತಾನೆ. ಅಲ್ಲಿಗೆ ಬಂದ ಡಾಂಗ್ ಅವನನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನ ಪಡ್ತಾನೆ. ಆದರೆ
ಆಗೋದಿಲ್ಲ. ಇದರಿಂದ ಡಾಂಗ್ಗೆ ಅತಿಯಾದ ದುಃಖವಾಗುತ್ತೆ. ಹಾಗೆಯೇ ಅತಿಯಾದ ಕೋಪ ಬರುತ್ತೆ. ಅಲ್ಲಿ ಬಿದ್ದಿದ್ದ ರಕ್ತವನ್ನೇ ಫಾಲೋ ಮಾಡಿಕೊಂಡು ಕ್ಲಬ್ಗೆ ಹೋಗ್ತಾನೆ. ಒಂದು ಕಡೆ ಬಚ್ಚಿಟ್ಟುಕೊಂಡಿದ್ದ ಕ್ಯಾಂಗ್ನನ್ನು ಕೊನೆಗೂ ಹಿಡಿದು ಸಾಯುವ ರೀತಿ ಅವನಿಗೆ ಹೊಡಿತಾನೆ. ನಂತರ ಅವನನ್ನು ತನ್ನ ಒಂದು ಜಾಗಕ್ಕೆ ಎಳೆದುಕೊಂಡು ಹೋಗ್ತಾನೆ. ಆಗ ತಾಯ್ಸುಕ್ಗೆ ಕಾಲ್ ಮಾಡೋ ಡಾಂಗ್ ಅವನಿಗೆ ಹೀಗೆ ಹೇಳ್ತಾನೆ, ಕಿಲ್ಲರ್ ನನ್ನ ಕೈಗೆ ಸಿಕ್ಕಾಯಿತು. ರೂಲ್ಸ್ ಪ್ರಕಾರ ಇವನಿಗೆ ಶಿಕ್ಷೆ ಕೊಡೋ ಅಧಿಕಾರ ನನಗೆ ಮಾತ್ರ ಎಂದು ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ಕ್ಯಾಂಗ್ನನ್ನು ಚೇರ್ಗೆ ಕಟ್ಟಿ ಅತಿಯಾಗಿ ಹೊಡಿತಾನೆ. ಹಾಗೆಯೇ ಚಾಕುವಿಂದ ಅವನ ತಲೆಯನ್ನ ಕತ್ತರಿಸುವಷ್ಟರಲ್ಲಿ ಅಲ್ಲಿಗೆ ಕಾರ್ ತೆಗೆದುಕೊಂಡು ತಾಯ್ಸುಕ್ ಬರ್ತಾನೆ. ಅದೇ ಕಾರ್ನಿಂದ ಡಾಂಗ್ಗೆ ಗುದ್ದಿ ಪ್ರಜ್ಞೆ ತಪ್ಪಿಸ್ತಾನೆ. ಸ್ನೇಹಿತರೆ, ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದು ತಾಯ್ಸುಕ್. ರೂಲ್ಸ್ನ ಪ್ರಕಾರ ಕ್ಯಾಂಗ್ಗೆ ಶಿಕ್ಷೆ ಕೊಡೋ ಅಧಿಕಾರ ಇದ್ದಿದ್ದು ಡಾಂಗ್ಗೆ. ಆದರೆ ತಾಯ್ಸುಕ್ ಕ್ಯಾಂಗ್ಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕೆಂದು ನಿರ್ಧಾರ ಮಾಡಿರ್ತಾನೆ. ಹಾಗಾಗಿ ರೂಲ್ಸ್ ಬ್ರೇಕ್ ಮಾಡಿ ಸೈಕೋ ಕಿಲ್ಲರ್ ಕ್ಯಾಂಗ್ನನ್ನು ಎಳೆದುಕೊಂಡು ಹೋಗ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ಕೋರ್ಟ್ನಲ್ಲಿರೋ ಕ್ಯಾಂಗ್ನನ್ನು ಕಿಲ್ಲರ್ ಎಂದು ಪ್ರೂವ್ ಮಾಡಲು ಆಗುತ್ತಲೇ ಇರೋದಿಲ್ಲ. ಏಕೆಂದರೆ ಅವನು ಹಲವಾರು ಜನರನ್ನು ಕೊಂದಿದ್ದಾನೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿಗಳೇ ಇರೋದಿಲ್ಲ. ಹೀಗೆ ಈ ಕೇಸ್ ಮುಂದಕ್ಕೆ ಹೋಗುತ್ತಿರುತ್ತೆ. ನನಗೆ ಯಾವ ಶಿಕ್ಷೆಯೂ ಆಗೋದಿಲ್ಲ ಎಂದು ಕ್ಯಾಂಗ್ ಖುಷಿಯಲ್ಲಿರ್ತಾನೆ. ಆಗ ತಾಯ್ಸುಕ್ ಡಾಂಗ್ನನ್ನು ಮೀಟ್ ಮಾಡ್ತಾನೆ. ಮೊದಲೇ ತಾಯ್ಸುಕ್ ಮೇಲೆ ಕೋಪದಲ್ಲಿದ್ದ ಡಾಂಗ್ ಅವನಿಗೆ ಅತಿಯಾಗಿ ಹೊಡಿತಾನೆ. ಈ ಜಗಳ ಎಲ್ಲ ಆದ ನಂತರ ತಾಯ್ಸುಕ್ ಡಾಂಗ್ ಜೊತೆ ಮಾತಾಡ್ತಾನೆ. ಕ್ಯಾಂಗ್ ಅಪರಾಧಿ ಅಂತ ಪ್ರೂವ್ ಮಾಡಲು ಆಗುತ್ತಿಲ್ಲ. ಅದಕ್ಕೆ ತುಂಬ ಬಲವಾದ ಸಾಕ್ಷಿಗಳು ಬೇಕು. ಆ ಜೀವಂತ ಸಾಕ್ಷಿ ನೀನು. ಈಗ ನೀನು ಮಾಡಿರೋ ಇಲ್ಲಿಗಲ್ ಕೆಲಸಗಳಿಗೆ ಸರೆಂಡರ್ ಆಗಬೇಕು. ಹಾಗೆಯೇ ಕ್ಯಾಂಗ್ ಒಬ್ಬ ಸೈಕೋ ಕಿಲ್ಲರ್ ಎಂದು ಕೋರ್ಟ್ನಲ್ಲಿ ನೀನೇ ಪ್ರೂವ್ ಮಾಡಬೇಕು. ಏಕೆಂದರೆ ಕ್ಯಾಂಗ್ ಅಟ್ಯಾಕ್ ಮಾಡಿದರು ಬದುಕುಳಿದ ವ್ಯಕ್ತಿ ನೀನೊಬ್ಬನೇ. ನೀನು ಬಂದು ಅವನನ್ನು ಕಿಲ್ಲರ್ ಎಂದು ಪ್ರೂವ್ ಮಾಡಿದರೆ ಕ್ಯಾಂಗ್ಗೆ ಕಾನೂನಿನ ಪ್ರಕಾರವಾಗಿ ಮರಣದಂಡನೆ ಸಿಗುತ್ತೆ ಎಂದು ಹೇಳ್ತಾನೆ. ಆದರೆ ಡಾಂಗ್ಗೆ ಅದಿಷ್ಟವಿರಲ್ಲ. ಅವನಿಗೆ ಕ್ಯಾಂಗ್ ತನ್ನ ಕೈಯಿಂದಲೇ ಸಾಯಬೇಕೆಂಬ ಆಸೆ ಇರುತ್ತೆ. ತಾಯ್ಸುಕ್ನ ಮಾತಿಗೆ ಒಪ್ಪಿಕೊಳ್ಳೋ ಡಾಂಗ್ ತನ್ನ ಒಂದು ಕಂಡೀಷನ್ ಅನ್ನು ಹೇಳ್ತಾನೆ. ಅದೇನೆಂದರೆ ಕ್ಯಾಂಗ್ಗೆ ಮರಣದಂಡನೆ ಸಿಕ್ಕರೆ ಅವನನ್ನು ಒಂದು ಜೈಲಿಗೆ ಹಾಕಿರ್ತಾರೆ. ಅದೇ ಜೈಲಿಗೆ ನಾನು ಖೈದಿಯಾಗಿ ಹೋಗಬೇಕೆಂದು ಕೇಳಿಕೊಳ್ತಾನೆ. ಏಕೆಂದರೆ ಅವನನ್ನು ಅಲ್ಲಿಯೇ ಕೊಲ್ಲಲು. ಅದಕ್ಕೆ ತಾಯ್ಸುಕ್ ಕೂಡ ಒಪ್ಪಿಕೊಳ್ತಾನೆ. ಆಗ ಡಾಂಗ್ ಸರೆಂಡರ್ ಆಗಲು ಹಾಗೂ ಸಾಕ್ಷಿ ಹೇಳಲು ಕೋರ್ಟ್ಗೆ ಹೋಗ್ತಾನೆ. ತನ್ನ ಮೇಲೆ ಕ್ಯಾಂಗ್ ಅಟ್ಯಾಕ್ ಮಾಡಿದ್ದು ಅವನಿಗಾಗಿ ಹುಡುಕಾಡಿದ್ದೆಲ್ಲ ಹೇಳಿದರು. ಆ ಸಾಕ್ಷಿಗಳನ್ನು ಕೋರ್ಟ್ ಒಪ್ಪೋದಿಲ್ಲ. ಆಗ ಡಾಂಗ್ ತನ್ನ ಶರ್ಟ್ ತೆಗೆದು ಕ್ಯಾಂಗ್ ಚಾಕುವಿಂದ ತನಗೆ ಚುಚ್ಚಿದ್ದ ಮಾರ್ಕನ್ನ ತೋರಿಸ್ತಾನೆ. ಅವನ ಚಾಕುವನ್ನ ಕಿತ್ತುಕೊಂಡು ನಾನು ಕೂಡ ಅವನ ಎದೆಗೆ ಚುಚ್ಚಿದೆ. ಬೇಕಾದರೆ ಅವನ ಶರ್ಟ್ ತೆಗೆಯಿರಿ. ಅವನ ಲೆಫ್ಟ್ ಚೆಸ್ಟ್ನ ಮೇಲೆ ಚಾಕುವಿಂದ ಆಗಿರೋ ಗಾಯ ಇರುತ್ತೆ ಎಂದು ಹೇಳ್ತಾನೆ. ಆಗ ಅವರು ನೋಡಿದರೆ ಡಾಂಗ್ ಹೇಳಿದಂತೆ ಚಾಕುವಿನಿಂದ ಚುಚ್ಚಿದ ಗಾಯವಿರುತ್ತೆ. ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ನಡೆದರೂ ಎಲ್ಲ ಕೊಲೆಗಳಿಗೂ ಕ್ಯಾಂಗ್ಗೆ ತಪ್ಪಿತಸ್ಥ ಎಂದು ಪ್ರೂವ್ ಆಗುತ್ತೆ. ಹಾಗೆಯೇ ಕ್ಯಾಂಗ್ಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಡಾಂಗ್ಗೂ ಕೂಡ ಕೆಲ ಇಲ್ಲಿಗಲ್ ಕೆಲಸಗಳಿಂದ ಶಿಕ್ಷೆಯಾಗುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ಕ್ಯಾಂಗ್ ಯಾವ ಜೈಲಿನಲ್ಲಿರುತ್ತಾನೋ ಅದೇ ಜೈಲಿಗೆ ಗ್ಯಾಂಗ್ಸ್ಟರ್ ಆದ ಡಾಂಗ್ ಬರ್ತಾನೆ. ಅಂದರೆ ತಾಯ್ಸುಕ್ ತಾನು ಕೊಟ್ಟಿದ್ದ ಪ್ರಾಮಿಸ್ ಅನ್ನು ಉಳಿಸಿಕೊಂಡಿದ್ದಾನೆ ಎಂದು ನಮಗೆ ತಿಳಿಯುತ್ತೆ. ಹೀಗೆ ಕ್ಯಾಂಗ್ ಸ್ನಾನ ಮಾಡುವಾಗ ಅಲ್ಲಿಗೆ ಡಾಂಗ್ ಬರ್ತಾನೆ. ಆಗ ಇಬ್ಬರೂ ಕೂಡ ತುಂಬ ವಿಚಿತ್ರವಾಗಿ ನಗ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಕ್ಯಾಂಗ್ಗೆ ಏನೋ ಕೆಟ್ಟದ್ದಾಗುತ್ತೆ ಹಾಗೂ ಈ ದಿನವೇ ಅವನ ಕೊನೆ ದಿನ ಎಂದು ಗೊತ್ತಾಗುತ್ತೆ. ಅಲ್ಲಿಗೆ ದಿ ಗ್ಯಾಂಗ್ಸ್ಟರ್, ದಿ ಕಾಪ್, ದಿ ಡೆವಿಲ್ ಎಂಬ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.